ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇಂದಿನ ವಿಡಿಯೋದಲ್ಲಿ ಹೋಮದ್ದು ಪೂಜೆದೆಲ್ಲ ನೋಡಿದ್ದೀರಾ. ಇವಾಗ ಗಂಗೆ ಮತ್ತು ಸತ್ಯನಾರಾಯಣ ಪೂಜೆದು ಇದು ವಿಡಿಯೋ ಫುಲ್ ಡೀಟೇಲ್ ಆಗಿರುತ್ತೆ, ತುಂಬ ಚೆನ್ನಾಗಿದೆ. ಕೊನೆವರೆಗೂ ಸ್ಕಿಪ್ ಮಾಡ್ತಾನೆ ನೋಡಿ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನಮ್ಮ ದೊಡ್ಡಪ್ಪರ ಮನೆದು ಗೃಹ ಪ್ರವೇಶ. ಹಿಂದೆ ಹೋಮದ್ದೆಲ್ಲ ನೋಡಿರೋ ಗೊತ್ತಾಗಿರುತ್ತೆ. ಗಂಗೆ ತರಕ್ಕೆ ಹೋಗ್ತಾ ಇದ್ದೀವಿ. 5 ಗಂಟೆ ರಾತ್ರಿಗೆ ಬಂದು ಎಲ್ಲ ಎಬ್ಬರಿಸಿದ್ರು. ತುಂಬ ಚಳಿ ಇರೋದ್ರಿಂದ ಎದ್ದೊಳಕ್ಕಾಗಲೇ ಇಲ್ಲ. ಎಲ್ಲರೂ ಗಂಗೆ ತರಕ್ಕೆ ಹೋಗಿದ್ದಾರೆ. ಅಂದರೆ ನಾವು ಗಂಗೆ ತರೋದು ನಮ್ಮ ಮನೆ ಹತ್ರನೇ ಒಂದು ಅರ್ಧ ಕಿಲೋಮೀಟ್ರ್ ದೂರದಷ್ಟು ಕೆರೆ ಇದೆ. ಸೊ ಅಲ್ಲಿಂದನೇ ತೊಗೊಂಬರೋದು. ಅಲ್ಲೇ ಪಕ್ಕದಲ್ಲಿ ಈಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಂದನೇ ತೊಗೊಂಬರಬೇಕು ನಾವು. ಸೊ ಹಾಗಾಗಿ ಅವರು ಗಂಗೆ ತರಕ್ಕೆ ಹೋಗೋಕ್ಕಿಂತ ಮುಂಚೆ ಎಲ್ಲ ರೆಡಿ ಮಾಡಿ ಹೋಗಿದ್ದಾರೆ. ಗಂಗೆ ಬಂದ ತಕ್ಷಣ ಬರ್ಮಾಡೋದಕ್ಕೂ ಕೂಡ ಬ್ರಾಹ್ಮಣರು ಕೂಡ ಬಂದಿದ್ದಾರೆ. ನಮ್ಮ ಸೈಡು ಬ್ರಾಹ್ಮಣರೇ ಬರೋದು ಮನೆಗೆ ಗಂಗೆ ಎಲ್ಲ ತೊಗೊಂಬರೋಕ್ಕೆ. ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಎಲ್ಲದಕ್ಕೂ ಕೂಡ. ಹಾಗೆ ನಾನು ನನ್ನ ಕಸಿನ್ ಇಬ್ಬರು ಕೂಡ ಹೋಗ್ತಾಯಿದ್ದೀವಿ. ಎಲ್ಲರೂ ಹೋಗಿರೋದ್ರಿಂದ ಇಬ್ಬರೇ ಹೋಗ್ಬೇಕಲ್ಲ ಅಂತ ಅವಳು ಬೇಗ ಅವಳಿಗೂ ತುಂಬ ಆಸೆ ದೇವರು ಹಾಗೆ ಪೂಜೆ ಎಲ್ಲ ಮಾಡೋದು ತುಂಬ ಆಸೆ. ಸೊ ನಾನು ಅವಳನ್ನ ಎಲ್ಲೂ ಜಾಸ್ತಿ ವಿಡಿಯೋದಲ್ಲಿ ತೋರಿಸಿಲ್ಲ. ಒಂದು ಸಲ ಪರಿಚಯ ಮಾಡಿಕೊಡ್ತೀನಿ. ಅವಳು ನನ್ನ ವೀಡಿಯೋಸ್ ತುಂಬ ಇಷ್ಟಪಟ್ಟು ನೋಡ್ತಿರ್ತಾಳೆ. ಹಾಗೆ ಸುಗಂಧರಾಜ ಹೂವು ನಮ್ಮ ದೊಡ್ಡಪ್ಪವರೇ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಡೇ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ತುಂಬ ಚಳಿ ಇರೋದ್ರಿಂದ ನಡ್ಕಂತಿದ್ಲು ಅವಳು. ಹಾಗೆ ಜರ್ಕಿನ್ ಕೂಡ ಹಾಕ ಬಂದಿದ್ದಾಳೆ. ಡೇ ಟೈಮಲ್ಲಿ ಏನಾದರೂ ಕೆಲಸ ಮಾಡ್ಬೋದು, ಬಟ್ ತುಂಬ ಚಳಿ ಇರೋದ್ರಿಂದ ಕೈಯೆಲ್ಲ ಬಿಡೋಕ್ಕೆ ಆಗ್ತಿಲ್ಲ. ಕೈಯೆಲ್ಲ ಕೊರೆದೋಗ್ತಿತ್ತು, ಅಷ್ಟು ಚಳಿ ಇತ್ತು. ಹಾಗೆ ಸ್ವಲ್ಪ ಕತ್ಲು, ವಿಡಿಯೋ ಎಲ್ಲ ಸರಿಯಾಗಿ ಬಂದಿಲ್ಲ. ಗೈಸ್, ನಾನು ಈ ದೇವಸ್ಥಾನ ತುಂಬ ಸಲ ತೋರಿಸಿದ್ದೀನಿ. ನಾವು ಇಲ್ಲಿಗೆ ಬರಬೇಕು, ಈಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಪಕ್ಕನೇ ಕೆರೆ ಇದೆ. ಅಲ್ಲಿಗೆ ಬಂದು ಗಂಗೆಯ ತೊಗೊಂಡು ನಾವು ಈ ದೇವಸ್ಥಾನ ಒಳಗಡೆ ಬಂದು ಪ್ರದಕ್ಷಿಣೆ ಬಂದಾದಮೇಲೆ ನಾವು ಮನೆಗೆ ಹೋಗಬೇಕು. ಹಾಗೆ ನಾವು ದೇವರಿಲ್ದಲೇ ಗಂಗೆ ತಗೊಂಡು ಹೋಗಲ್ಲ. ಇವಾಗ ದೇವ್ರು ಕರ್ಕೊಬರೋಕ್ಕೆ ಹೋಗಿದ್ದಾರೆ. ಅಷ್ಟರೊಳಗಡೆ ಗಂಗೆಗೆ ಎಲ್ಲ ತಯಾರಿ ಮಾಡ್ಕೊಂಡಿರ್ತಾರೆ. ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ದೇವರು ಬಂದಮೇಲೆ ಗಂಗೆ ಎತ್ಕೊಳೋದು. ಇಲ್ಲ ಬಿಡು. ಹಾಂ, ಅಸಿಸ್ಟೆಂಟ್ ಆ್ಯಕ್ಷನ್ ಕಟ್ ಹೇಳಲ್ವಾ? ಅಲ್ಲೇ ಬಂತಲ್ಲೇ ನೋಡಿ ಆದ್ಮೇಲೆ ಅಪ್ಲೈ ಕೊಟ್ಟ ಮೇಲೆ ನಾವು ಗಂಗೆ ಮಾಡ್ಬೇಡ್ರಿ ಅಂತ ಹೇಳ್ತಿದ್ವಿ. ಹಂಗೆ ಹೇಳ್ಕೊಳ್ಳೇನೆ ನಮ್ಮ ಟೈಮಿಂಗ್ಸ್ ಹಂಗೆ. ಇಲ್ಲಾಂದ್ರೆ ದೊಡ್ಡಮ್ಮ ಭಾವಶೈಲಿಗೆ ಜಂಗ್ ತಗೊಳ್ಳೋದು ಅನ್ನೋ ಗೊತ್ತಿಲ್ಲ. ನಮ್ಮಿಬ್ರದ್ದು ಒಂದು ಹೋಟೆಲ್ನೇ ಇಲ್ಲ. ಇದ್ರಲ್ಲಾಗಲ್ಲ, ನಮ್ಮ ಫೋನ್ಗಳಲ್ಲಿ ತಗೋಬೇಕು. ಇವ್ರದ್ದು ಅರಿಶಪತಿ ಇಸ್ಕೊಳ್ಳ ಫೋನ. ಕಳೆ ನಿಮ್ಮ ಅಮ್ಮನ ತಕ್ಕಳೆ, ಆಶಾಮನ್ ತಕ್ಕಳೆ. ಆಂಟಿ ತಕ್ಕೋಬೇಕಾ ಫೋಟೋನ? ತಕ್ಕೋಬೇಡ, ಲಕ್ಷಣ ಹೆಜ್ಜೆಬಿಟ್ಟು ಕೆಲವಡಗಡಕ್ಕೆ ಆಮೇಲೆ ಗಂಗೆ ಅವ್ರದ್ದು ಇದು ನಮ್ಮಿಬ್ರದ್ದು ಒಂದು ಫೋಟೋ ಇಲ್ಲ. ಬಬಿ ನೋಡ್ ಮನೆ ಆತೈತೆ ಹೆಂಗೆ ನಮ್ಗೆ ಗೊತ್ತಾಕಲ್ಲ. ರಾತ್ರಿ ಮತ್ತೊಂದ್ಸರಿ ಪೂಜಾರಿ ಅವ್ರು ಈಗ ಫೋನ್ ಮಾಡಿದ್ರೆ ನೀವು ಹೇಳೇ ಇಲ್ಲ. ವಾ, ಗಣಪತಿ ಚಪ್ಪಿ ಬಿಡೋದು ಅದು ಗಣಪತಿ ಬಿಡ್ತಾರಲ್ಲ ವನ. ನಾನು ಅಟ್ಲ ಬರ್ತೀನಿ. ಹೇಳಿದ್ದು ಆತಿಲ್ಲ. ಅಲ್ಲಿ ಅವ್ರ ಮನೆ ಗಾಡಿ ಹೋಗಲ್ಲ.
ಚಳಿ ಕಣ ಕೆರೆ ಕೆಳಗೆ ಚಳಿ ಅಲ್ವಾ ಆಂಟಿ ಒಂದ್ಸತಿ ಯಜ್ವಾರ ಆಂಟಿ ಚೆನ್ನಾಗಿರುತ್ತೆ. ನೀರು ಮೈ ಮೇಲೆ ಹಾಕೋಗ ಯಾರಿಗೆ ಈಗ ಗಂಗೆ ಎಲ್ಲ ಪೂಜೆ ಮಾಡಿಕೊಂಡು ತಗೊಂಡು ದೇವಸ್ಥಾನ ಬಾಗಿಲ ಹತ್ರ ಬಂದಿದ್ದಾರೆ. ಅಷ್ಟರೊಳಗಡೆ ದೇವರು ಕೂಡ ಬಂತು, ಹಾಗೆ ಐನೋರು ಕೂಡ ಬಂದರು. ಈಗ ಇಲ್ಲಿ ಬಂದು ಐನೋರು ಹತ್ರ ಪೂಜೆ ಮಾಡಿಸ್ಕೊಂಡೆ ನಾವು ಮುಂದೆ ಹೋಗಬೇಕು. ನಮ್ಮ ದೊಡ್ಡಪ್ಪ ಫೋಟೋಸ್ ಇಟ್ಕೊಂಡಿದ್ದಾರೆ, ನಮ್ಮ ಅತ್ತೆ ನಮ್ಮ ಅಕ್ಕಂದಿರಿಬ್ಬರು ಹಾಗೆ ನಮ್ಮ ಅಣ್ಣನ ಮಗಳು ಎಲ್ಲ ಬೇರೆದೆಲ್ಲ ಇಟ್ಕೊಂಡಿದ್ದಾರೆ. ನಮ್ಮ ದೊಡ್ಡಮ್ಮ ಕುಕ್ಕೆ ಹೊತ್ಕೊಂಡಿದ್ದಾರೆ. ನಮ್ಮ ದೊಡ್ಡಪ್ಪನ ಹೆಸರಿಗೆ ಬಂದಿರೋದು, ಸೊ ಹಾಗಾಗಿ ಅವರೇ ಕುಕ್ಕೆ ಹೊತ್ಕೊಂಡಿದ್ದಾರೆ, ಫೋಟೋ ಇಟ್ಕೊಂಡಿದ್ದಾರೆ. ಈಗ ಐನೋರು ಬಂದು ಪೂಜೆ ಮಾಡ್ತಾರೆ. ಪೂಜೆ ಮಾಡಿದ ನಂತರ ನಾವು ಇಲ್ಲಿಂದ ಹೊರಡೋದು. ಯಾರ್ಯಾರು ದೇವ್ರು ಬರುತ್ತೋ ಗೊತ್ತಿಲ್ಲ, ಯಾರು ಕೂಡ ಓಲಾಡ್ತಿಲ್ಲ. ನಮ್ಮ ಅತ್ತಿಗೆ ಒಬ್ಬರು ಸ್ವಲ್ಪ ಓಲಾಡ್ತಿದ್ದಾರೆ, ಬಟ್ ಅದು ಹಿಡಿಯೋರು ಇರಬೇಕು. ಕೆಲವರು ತುಂಬ ಸ್ಟ್ರಾಂಗ್ ಆಗಿಬಿಡ್ತಾರೆ. ನಾನು ತುಂಬ ಜನ ನೋಡಿದ್ದೀನಿ. ಈ ದೇವಸ್ಥಾನ ತುಂಬ ಸಲ ತೋರಿಸಿದ್ದೀನಿ, ಜಾತ್ರೆ ಹಾಗೆ ನಾನು ಒಂದು ಸಲ ಪೂಜೆಗೆ ಬಂದಲ್ಲೂ ಕೂಡ ತುಂಬ ಸಲ ತೋರಿಸಿದ್ದೀನಿ. ಗಂಗೆ ತಗೊಂಡು ಹೊರಗಡೆ ಬಂದು ಮನೆಗೆ ಹೋಗೋಷ್ಟರೊಳಗೆ ಚೆನ್ನಾಗಿ ಬೆಳಕೆ ಆಗೋಯ್ತು, ನೋಡ್ತಾ ಇರ್ಬೋದು. ಇದು ದೇವ್ರ ಹೆಸರು ಬಂದು ಶ್ರೀ ಕೋಡಿಮಲ್ಲೇಶ್ವರ ಸ್ವಾಮಿ ಅಂತ. ಕೆರೆ ಕೋಡಿ ಹತ್ರನೇ ಇರೋದ್ರಿಂದ ದೇವಸ್ಥಾನಕ್ಕೆ ಹೆಸರು ಬಂತು ಅಂತ ಅಂದ್ಕೊತೀನಿ. ನಮ್ಮ ಅತ್ತಿಗೆ ನೋಡಿ ಆ ಥರ ದೇವ್ರು ಬಂದಿದೆ. ಬಟ್ ಅವ್ರಿಗೆ ಹಿಡಿಯೋರಾಗಬೇಕು ಗಟ್ಟಿಯಾಗಿ, ಹೂವಿಲ್ ತಡೆಯೋಕ್ಕಾಗಲ್ಲ. ನಮ್ಮ ಅಕ್ಕ ನಗಾಡ್ತಾಳೆ, ಅವಳಿಗೆ ದೇವರಿಂದ ಬಂದಿಲ್ಲ. ಚಂದ ಬನ್ನಿ ಬರ್ರಿ ಹಾಗೆ ದೇವರು ಮನೆ ಹತ್ರ ಬಂತು, ಗಂಗೆ ಎಲ್ಲ ಮನೆ ಹತ್ರನೂ ಬಂತು. ನಾವು ಗಂಗೆ ಜೊತೆ ಹಾಗೆ ಮೊದಲು ಹಸುಕರನ್ನ ಮುಂದೆ ಬಿಟ್ಟೆ, ಆಮೇಲೆ ನಾವು ಗಂಗೆನ ಒಳಗಡೆ ಕರ್ಕೊಂಡು ಹೋಗೋದು. ನೋಡ್ತಿರ್ಬೋದು. ಈಗ ಕಳಸ ನಮ್ಮ ಅಕ್ಕನ ಮೊಮ್ಮಗಳಿಗೆ ಕರ್ಕೊಂಡ್ಬಂದಿದ್ರು. ಪಾಪ ಭಾರ ಇತ್ತಲ್ಲ ಅಂತ ಸ್ವಲ್ಪ ಇದು ಮಾಡ್ತಿತ್ತು ಮಗು. ಈಗ ನಮ್ಮ ಅಕ್ಕರು ಎಲ್ಲ ಬಂದಿದ್ದಾರೆ. ಈಗ ಹಸುಕರು ಕೂಡ ಬಂದಿದೆ. ನಮ್ಮಲ್ಲಿ ಮೇಯ್ನು ಮುಖ್ಯವಾಗಿ ಹಸುಕರು ಇಲ್ದಲೇ ಯಾವುದೇ ಕಾರ್ಯ, ನಮ್ಮಲ್ಲಿ ಅಂತಲ್ಲ ಯಾವುದೇ ಹೊಸ ಮನೆಗಳಲ್ಲಾದರೂ ಅಷ್ಟೇ, ಮೇಯ್ನಾಗಿ ಹಸುಕರು ಇಲ್ದಲೇ ಹೋಗೋದೇ ಇಲ್ಲ. ಈಗ ಒಳಗಡೆಗೆಲ್ಲ ಗದ್ಗೆ ಮಾಡ್ಕೊಂಡು ಆಯಿತು ಅಂದರೆ ಗಂಗೆ ಹಾಗೆ ಮತ್ತು ಹಸುಕರುಗಳನ್ನೆಲ್ಲ ಒಳಗಡೆ ನುಗ್ಸಾಯಿತು. ಇವಾಗ ದೇವ್ರುಗಳನ್ನ ಒಂದು ಕಡೆಯಿಂದ ಇಳಿಸ್ತಾ ಇದ್ದಾರೆ, ಅಂದರೆ ಒಳಗಡೆ ಗದ್ಗೆ ಮಾಡ್ಕೊಳ್ಳೋದಕ್ಕೋಸ್ಕರ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ನೀವು ಅದಕ್ಕೆ ಎಣ್ಣೆ ಕೊಡಬೇಕು, ಎಣ್ಣೆ ಇಲ್ಲ ಅದರಲ್ಲಿ. ಹಾಂ ನೀನು ಆ ಕಡೆ ತಿಂಕ. ಮೇಲ್ಗಡೆ ದೀಪಾವಳಿ ಕಂಬ ಏನ್ ಮಾಡ್ತೇನೆ ಅಲ್ಲಿ ಅವೇ ಒಳಗಡೆ ಇದಾವಲ್ಲೇ.
ಒಲೆಗೆ ಯದ್ಭೂತಂ ಯಸ್ಸ ಭವ್ಯಂ ಶಾಂತ ತತ್ವೇದಾನಃ ಗಂಧೇನಾತು ರೋಹತೆ ಇದು ಒಳಕಲ್ಲಿ ಪೂಜೆ ಮಾಡಿ ಓಂ ಗೈಸ್ ಗಂಗೆ ಎಲ್ಲ ನುಗ್ಸಾಯಿತು, ಹಸು ಕರುನು ಕೂಡ ಎಲ್ಲ ಆಯಿತು. ಹಸು ಕರುನು ಒಳಗಡೆ ನುಗ್ಸಿ ಹಾಲೆಲ್ಲ ಕರೆದು ಹಾಲು ಉಗ್ಸಾಯಿತು. ಹಾಗೆ ಒಳ್ಕಲ್ ಪೂಜೆನೂ ಆಯಿತು. ಮನೇಲಿ ದೇವ್ರ ಮನೇಲಿ ಪೂಜೆ ಆಯಿತು. ಇವಾಗ ಟಿಫನ್ ಮಾಡ್ತಾಯಿದ್ದೀವಿ. ಆಲ್ರೆಡಿ 9:30 ಆಗೋಗಿತ್ತು. ಬಿಸಿ ಅವರೆಕಾಳು ಉಪ್ಪಿಟ್ಟು ಕೇಸರಿಬಾತ್ ಮಾಡಿದರು. ಸೊ ಟಿಫನ್ ಮಾಡಿ ನಾವು ನಮ್ಮ ಹಳೆ ಮನೆಗಳು ಈಗೆಲ್ಲ ಹೊಸ ಮನೆಗಳು ಕಟ್ಕೊಂಡು ಮೇಲ್ಗಡೆ ಬಂದಿದ್ದಾರೆ. ಎಷ್ಟೇ ಹೊಸ ಮನೆ ಕಟ್ಟಿದ್ರೂ ಹಳೆ ಮನೇಲಿರೋ ಅಂಥ ಮೆಮೊರಿನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇಲ್ಲಿ ಒಂದೊಂದು ಮೂಲೆಗೂ ಕೂಡ ನಮ್ಮ ಬಾಲ್ಯ ತುಂಬ ಚೆನ್ನಾಗಿದೆ. ಯಾಕಂದರೆ ನಾವು ಕಳೆದಿದ್ದ ಬಾಲ್ಯ ಇದೇ ಮನೆಗಳಲ್ಲಿ. ನಾನು ಹುಟ್ಟಿ ನನ್ನ ಮದುವೆ ಆಗಿ ಹೋಗೋವರೆಗೂ ನಾನು ಇದೇ ಮನೇಲಿ ಇದ್ದಿದ್ದರಿಂದ ಸೊ ನಾನು ಅಷ್ಟೇ, ನಮ್ಮ ಅಣ್ಣನೂ ಅಷ್ಟೇ, ಒಂದು ಮೆಮೊರೀಸ್ ಜಾಸ್ತಿ ಇತ್ತು. ನೀನೇ ಎಲ್ಲ ಹೇಳಿದ್ ನಾವು ಇನ್ನೇನಂತ ಹೇಳಲ್ಲ. ನಿಶ್ಚಿತ ಅನ್ವಿತ ನಂಗೆ ಆಗುತ್ತೆ. ಅವಳು ನೋಡಕ್ ಹೋಯ್ದೀಯಾ? ಇಲ್ಲ ಕಣೆ, ನಮ್ಮಂಗೆ ಅವರು ಆಳ್ಬಿಟ್ಟಾರೆ. ಅಂದ್ರೆ ಏನೇನೋ ಪೈಪು ಅದು ಇದು ಇಟ್ಕೊಂಡಾರೆ. ಬೇರೆ ಇರೋದು ಕಿತ್ಕೊಳ್ರಿ, ಕೆಳಗಡೆ ನೀನ್ ಮುಟ್ಬಿಡಕ್ಕಯ್ಯ. ಎಲ್ಲಿ ಕುಕ್ಕಿಲತ್ತೆ ನೀನು ನಿನ್ನ ಕುಕ್ಕಿ. ಫ್ರೆಂಡ್ಸ್, ಇದೊಂದು ಜಾಗ ಅಂದರೆ ನಮ್ಮ ಹಳೆ ಮನೆ ಅಂದರೆ ಜೋರ ನಾವು ಚಿಕ್ಕವರಿಂದ ಹಿಡಿದು ದೊಡ್ಡವರಾಗಿ ನಮ್ಮ ಅಮ್ಮನ ಹತ್ರ ಒದೆ ತಿಂದು ನಾವು ಚೇಷ್ಟೆ ಮಾಡಿ ನಾವು ತುಂಬ ಕಪ್ಪಿ ಆಟ ಆಡ್ತಿದ್ವಿ. ನಮ್ಮಣ್ಣ ಕಪ್ಪಿ ಆಟ ಆಡೋನು, ಕೀಟ್ಲೆ ಮಾಡೋನು, ನಾನು ತುಂಬ ಸ್ಟ್ರಾಂಗ್ ಇರೋದ್ರಿಂದ ರಿಪೀಟ್ ಅದೇ ಮಾಡ್ತಿದ್ದೆ. ಸೊ ಒದೆ ತಿಂದಿರೋದು ಲೆಕ್ಕನೇ ಇಲ್ಲ. ಅವೆಲ್ಲ ನೆನೆಸ್ಕೊಂಡ್ರೆ ಮೂಲೆನೂ ಕೂಡ ನೆನಪಾಗುತ್ತೆ. ಬಟ್ ನಾವು ಕಳೆದಿರೋ ಅಂದ ತಕ್ಷಣ ಸಖತ್ತಾಗಿದೆ, ಬ್ಯೂಟಿಫುಲ್ ಆಗಿದೆ. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಹಳೆ ಮನೆ ಹತ್ರದಿಂದ. ರೆಡಿಯಾಗಿದ್ನಲ್ಲ ಅಂತ ಶೂಟ್ ಮಾಡಿಕೊಂಡೆ ಸ್ವಲ್ಪ. ಬಟ್ ನನಗೆ ಆರೆಂಜ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ಸ್ಯಾರಿ. ಎಲ್ಲರೂ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಬಟ್ ಕಮೆಂಟಲ್ಲಿ ತಿಳಿಸಿ ಹೇಗೆ ಕಾಣಿಸ್ತಿದೆ ಅಂತ. ನೀವುಗಳು ತಿಳಿಸಿದ್ರು ನನಗೊಂದು ತುಂಬ ಖುಷಿ ಆಗುತ್ತೆ. ಏನೋ ನನ್ನನ್ನು ರೆಕಗ್ನೈಸ್ ಮಾಡ್ತಿದ್ದಾರೆ ಅನ್ನೋ ಒಂದು ಖುಷಿ ಆಗುತ್ತೆ. ಗೈಸ್, ನಾವು ಕೂಡ ಈಗ ಗೃಹಪ್ರವೇಶದ ಮನೆ ಹತ್ರಕ್ಕೆ ಹೋಗೋಣ ಅಂತ. ಯಾಕೆಂದರೆ ಟಿಫನೆಲ್ಲ ಆಗಿ ರೆಡಿಯಾಗಿ ಕೆಳಗಡೆ ಮನೆಯೆಲ್ಲ ಹತ್ರ ಹೋಗಿ ಸುತ್ತಾಡ್ಕೊಂಡು ನಾನು, ನನ್ನ ಕಸಿನು, ನಮ್ಮ ಅಕ್ಕ, ನಮ್ಮ ಅತ್ತೆದಿರು ಎಲ್ಲರೂ ಜೊತೆಗೆ ಇರ್ತೀವಿ. ಯಾಕಂದರೆ ತುಂಬ ಎಂಜಾಯ್ ಮಾಡ್ತೀವಿ ನಾವು ಯಾವಾಗ ಬಂದರೂ ಅಷ್ಟೇ. ನಮ್ಮ ಅತ್ತೆದಿರು ತುಂಬ ಸೋಷಿಯಲಾಗಿರ್ತಾರೆ, ತುಂಬ ಫ್ರೆಂಡ್ಲಿಯಾಗಿರ್ತಾರೆ. ನಾವು ಅತ್ತೆದಿರು ಸೊಸೆಂದಿರು ಅಂತ ಡಿಫ್ರೆನ್ಸ್ ಕಾಣಿಸಲ್ಲ ಯಾವಾಗಲೂ. ಅಷ್ಟೇ ಅಂದರೆ ಸಖತ್ ಕಾಮಿಡಿ ಥರ ಮಾಡ್ಕೊಂಡಿರ್ತಾರೆ. ಹಾಗೆ ರೆಡಿಯಾಗಿದ್ವಲ್ಲ ಅಮ್ಮ ನಾನು ಜಸ್ಟ್ ವೀಡಿಯೋ ಮಾಡ್ಕೊಂಡ್ವಿ ಒಂದು ಮೆಮೊರಿಗಿರಲಿ ಅಂತ. ಎಲ್ಲರೂ ರೆಡಿಯಾದ್ವಿ. ಅಕ್ಕ, ನಾನು, ನನ್ನ ಕಸಿನ್ನು, ಹಾಗೆ ನಮ್ಮ ಮಾವನ ಮಗನ ಹೆಂಡತಿ ಅವರೆಲ್ಲ ಬಂದಿದ್ದರು. ಅಜ್ಜಿದಿರೆಲ್ಲ ಇದ್ದರು. ಅಮ್ಮ ಗೃಹ ಪ್ರವೇಶದ ಮನೆ ಹತ್ರಕ್ಕೆ ಬರೋಕ್ಕೆ ಆಗಲಿಲ್ಲ. ಯಾಕಂದ್ರೆ ತುಂಬ ಜನ ಇಲ್ಲಿಗೆ ಬರ್ತಿದ್ರು. ಅತ್ತೆಂದಿರು ಇಲ್ಲೇ ಇದ್ದರು. ಹಾಗೆ ಬರೋ ನೆಂಟರೆಲ್ಲ ನಮ್ಮ ಮನೆಗೆ ಬರ್ತಾಯಿದ್ರಲ್ಲ. ಸೊ ಹಾಗಾಗಿ ಅಮ್ಮ ನೀನು ಹೋಗ್ಬಿಟ್ಟು ಬರೋಗು, ನಾನು ಆಮೇಲೆ ಹೋಗ್ತೀನಿ ಅಂತ ಅಂದರು. ಈಗ ನಾವು ಕೂಡ ರೆಡಿಯಾಗಿ ಹೋಗ್ತಾಯಿದ್ದೀವಿ. ಹಾಗೆ ನಮ್ಮ ಅತ್ತೆ, 3ನೇ ಅತ್ತೆ ಬಂದಿರಲಿಲ್ಲ ಹಿಂದಿನ ದಿವಸ, ಇವಾಗ ಬಂದರು. ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ ನೋಡಿ. ಇವರು ಹಿಂದಿನ ವಿಡಿಯೋಗಳಲ್ಲಿ ನೀನೆಲ್ಲ ಬರ್ಬಾರ್ದಿನತ್ತೆ ನೀನು. ಈಗ ಬಂದು ತಡಿ ನೋಡು ಹೆಂಗೆ ಕಾಣಿಸ್ತಿದೆ. ಸೂಪರ್ ಅಲ್ಲ? ಆಮೇಲೆ ಕೊಟ್ಟು ಮಾಡ್ತಾರಂತೆ. ಈ ಕಡೆ ಆಸನ ಕುತ್ಕೋತಾರಲ್ಲ, ಇಲ್ಲೆಲ್ಲ ಕುತ್ಕೋತಾರಲ್ಲ ದೊಡ್ಡ ಭಗವಾನ್ ಶ್ರೀ ಸತ್ಯನಾರಾಯಣ ಸ್ವಾಮಿ ಪಾದಾರವಿಂದ ಗೋವಿಂದ. ಓಂ ನ ಕರ್ಮಣಾನ ಪ್ರಜಾದನೇನ ತ್ಯಾಗೇನೈಕಮೃತ್ವ ಮಾನಸಃ ಪರೇಣ ಹಿತಂ ಧಾಯ ವಿಭ್ರಾಜತೆ ಸ್ಥಿತಯೋ
ಫ್ರೆಂಡ್ಸ್ ಪೂಜೆ ಎಲ್ಲ ಮುಗೀತು. ದೊಡ್ಡಪ್ಪ ದೊಡ್ಡಮ್ಮನೆ ಪೂಜೆ ಕೂತಿದ್ದು. ಈಗ ಕಂಪ್ಲೀಟ್ ನಮ್ಮ ಒಂದು ಫ್ಯಾಮಿಲಿ ಫೋಟೋ. ಇನ್ನೂ ತುಂಬ ಜನ ಇದ್ದಾರೆ, ಬಟ್ ಕ್ಯಾಮ್ರಾ ಕವರ್ ಆಗೋಲ್ಲ ಅಂತ ಎಷ್ಟು ಜನ ಸಾಧ್ಯವಾಗುತ್ತೆ ಅಷ್ಟು ಜನ ಮಾತ್ರ ಕವರ್ ಮಾಡಿದ್ದಾರೆ. ಇವಾಗ ಊಟ ಕೂತ್ಕೊಂಡಿದ್ದೀವಿ ಗೈಸ್. ಅಂದರೆ ತುಂಬ ಚೆನ್ನಾಗಿತ್ತು, ಎಲ್ಲರ ಜೊತೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈಗ ಎಲ್ಲ ಮುಗಿಸ್ಕೊಂಡು ಅವ್ರವ್ರ ಮನೆಗೆ ಹೊರಟೋಗ್ತೀವಿ. ಸ್ವಲ್ಪ ಬೇಜಾರಾಗುತ್ತೆ, ಯಾಕೆಂದರೆ ಹಿಂದಿನ ದಿವಸ ಎಲ್ಲ ಖುಷಿಯಾಗಿ ಚೆನ್ನಾಗಿ ನಗಾಡ್ತಾ ಇದ್ವಿ. ಬಟ್ ಇವತ್ತೆಲ್ಲ ಅವ್ರವ್ರ ಮನೆಗೆ ಹೋಗ್ತೀವಿ, ಏನೋ ಒಂಥರ ಎಲ್ಲರೂ ಮಿಸ್ ಮಾಡ್ಕೊತೀವಿ ಅನ್ನಂಗಾಗುತ್ತೆ. ಬಟ್ ಅನಿವಾರ್ಯ ಹೋಗಲೇಬೇಕು, ಒಂದೇ ಕಡೆ ನಾವು ಇರೋಕ್ಕಾಗಲ್ಲ. ಹಾಗೆ ಮನೆಗೆ ಬಂದು ಅವ್ರ ಹತ್ರ ಕುಂಕುಮ ಇಸ್ಕೊಂಡು ಈಗ ನಾನು ಕೂಡ ಊರಿಗೆ ಹೊರಡ್ತಾ ಇದ್ದೀನಿ. ಋತುನ ಬಿಟ್ಟು ಬಂದಿದ್ದೆ, ಸೊ ಹಾಗಾಗಿ ಓಕೆ ಗೈಸ್, ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡೋದ ಮರಿಬೇಡಿ. ಕೊನೆವರೆಗೂ ವಾಚ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.